ಚನ್ನಪಟ್ಟಣದ ಬಳಿಕ ಹಾಸನದಲ್ಲೂ ಜೆಡಿಎಸ್ಗೆ ಶಾಕ್ ಆಗಿದೆ. ದಳದ ಭದ್ರಕೋಟೆಗೂ ನುಗ್ಗಿ ಹೊಡೆದಿದೆ ಕಾಂಗ್ರೆಸ್ ನೋಡಿ. ಇನ್ನು ಕೈ ಕೊಟ್ಟ ಹೊಡೆತಕ್ಕೆ ಅಕ್ಷರಶಃ ಪತರಗುಟ್ಟಿದೆ ದಳದ ಬುಡಕ್ಕೆ ಬಾಂಬ್ ಅನ್ನ ಇಟ್ಟಿದ್ ಹೇಗೆ ಗೊತ್ತಾ ಕಾಂಗ್ರೆಸ್ನವರು? ಹಾಸನದಲ್ಲೇ ಈಗ ಖಾಲಿ ಆಗ್ತಾ ಇದೆ ಜೆಡಿಎಸ್ ಪಕ್ಷ. ಅರಸೀಕೆರೆ ನಗರಸಭೆಯಲ್ಲಿ ಜೆಡಿಎಸ್ ಧೂಳಿಪಟ ಆಗಿಬಿಟ್ಟಿದೆ. ಅರಸೀಕೆರೆ ನಗರಸಭೆಯ 8 ವಾರ್ಡ್ಗಳ ಪೈಕಿ 7ರಲ್ಲಿ ಕೈ ಕಿಲ ಅಂತ ಇದೆ. ಇನ್ನುಳಿದ 1 ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆಲುವನ್ನ ಕಂಡುಕೊಂಡಿದ್ದಾರೆ. 0ಯನ್ನ ಸುತ್ತಿ ಮುಖಭಂಗ ಅನುಭವಿಸ್ತಾ ಇದೆ ಬಿಜೆಪಿ ಜೆಡಿಎಸ್. ಒಂದೇ ಒಂದು ಸ್ಥಾನವನ್ನ ಗೆಲ್ಲದೆ ಈಗ ಅಖಾಡದಲ್ಲಿ ಮಕಾಡೆ ಮಲ್ಕೊಂಡ್ಬಿಟ್ಟಿದೆ ಮೈತ್ರಿ ಪಡೆ. ಮೈತ್ರಿ ಮಾಡಿಕೊಂಡು ಸ್ಪರ್ಧೆ ಮಾಡಿದ್ರು ಕೂಡ ಶೂನ್ಯ ಸುತ್ತಾ ಇದೆ ಮೈತ್ರಿ. ಶಾಸಕ ಶಿವಲಿಂಗೇಗೌಡ ಹೊಡೆತಕ್ಕೆ ಜೆಡಿಎಸ್ ತಂಡ ಹೊಡಿತಾ ಇದೆ. ಈ ಮೂಲಕ ರೇವಣ್ಣಗೆ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ ಶಿವಲಿಂಗೇಗೌಡ. ಈ ಮೂಲಕವಾಗಿ ಹಾಸನದಲ್ಲಿ ತನ್ನ ಪ್ರಾಬಲ್ಯವನ್ನ ಕಳೆದುಕೊಳ್ತಾ ಇದೆ ಜೆಡಿಎಸ್. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಹಾಸನದಲ್ಲಿ ದಳಕ್ಕೆ ಹಿನ್ನಡೆಯಾಗಿತ್ತು. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರವನ್ನ ಕಳೆದುಕೊಂಡಿದೆ ಜೆಡಿಎಸ್. ಚನ್ನಪಟ್ಟಣದಲ್ಲಿ ಸೋತು ಸುಣ್ಣವಾದ ಜೆಡಿಎಸ್ಗೆ ಈಗ ಹಾಸನದಲ್ಲೂ ಶಾಕ್ ಎದುರಾಗಿದೆ. ಹಾಸನದ ಅರಸೀಕೆರೆ ನಗರಸಭೆಯಲ್ಲಿ ಒಂದೇ ಒಂದು ಸ್ಥಾನದಲ್ಲಿ ಗೆಲುವನ್ನ ದಾಖಲಿಸಿಕೊಳ್ಳಲಿಲ್ಲ. ಈ ಮೂಲಕವಾಗಿ ಮೈತ್ರಿ ಪಡೆ ಶೂನ್ಯವನ್ನ ಸಂಪಾದಿಸಿಬಿಟ್ಟಿದೆ. ಈ ಮೂಲಕವಾಗಿ ಚನ್ನಪಟ್ಟಣ ಆಯ್ತು, ಬಳಿಕ ಹಾಸನದಲ್ಲೂ ಜೆಡಿಎಸ್ಗೆ ಶಾಕ್ ಎದುರಾಗಿದೆ. ದಳದ ಭದ್ರಕೋಟೆಗೆ ನುಗ್ಗಿ ಕಾಂಗ್ರೆಸ್ ಹೊಡೆದಿನ ನೋಡಿ. ಒಂದು ರೀತಿಯಾಗಿ ಯಾವ ರೀತಿಯಾಗಿ ಬಾಂಬ್ ಇಟ್ಟಿದ್ದಾರಂತಂದ್ರೆ ಖಾಲಿ ಆಗ್ತಾ ಇದೆ ಜೆಡಿಎಸ್ ಪಕ್ಷ ಹಾಸನದಲ್ಲಿ. ಅರಸೀಕೆರೆಯ ನಗರಸಭೆಯಲ್ಲಿ ಜೆಡಿಎಸ್ ಧೂಳಿಪಟ ಆಗಿಬಿಟ್ಟಿದೆ. ಅರಸೀಕೆರೆಯ ನಗರಸಭೆಯ 8 ವಾರ್ಡ್ಗಳ ಪೈಕಿ 7ರಲ್ಲಿ ಕೈ ಕಿಲ ಅಂತ ಇದೆ. ಇನ್ನುಳಿದ 1 ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆಲುವನ್ನ ಕಂಡುಕೊಂಡಿದ್ದಾರೆ. ಈ ಮೂಲಕವಾಗಿ ಮೈತ್ರಿ ಪಡೆಗೆ ಶೂನ್ಯ ಸಂಪಾದನೆಯನ್ನ ಮಾಡಿಕೊಂಡಿದೆ. ದೊಡ್ಡ ಮುಖಭಂಗ ಆಗಿಬಿಟ್ಟಿದೆ. ಇನ್ನು ಶಾಸಕ ಶಿವಲಿಂಗೇಗೌಡ ಹೊಡೆತಕ್ಕೆ ಜೆಡಿಎಸ್ ತಂಡ ಹೊಡಿತಾ ಇದೆ. ಅಂದ್ರೆ ರೇವಣ್ಣಗೆ ಒಂದು ರೀತಿಯಾಗಿ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ ಶಿವಲಿಂಗೇಗೌಡ. ಹಾಸನ ಅಂದ್ರೆ ಜೆಡಿಎಸ್ ನ ಭದ್ರಕೋಟೆ ಆಗಿತ್ತು. ವಿಧಾನಸಭಾ ಚುನಾವಣೆಯಲ್ಲಿ ಹಾಸನದಲ್ಲಿ ದಳಕ್ಕೆ ಹಿನ್ನಡೆಯಾಗಿತ್ತು. ಇನ್ನು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕ್ಷೇತ್ರವನ್ನ ಕಳೆದುಕೊಂಡು ಬಿಟ್ಟಿದೆ. ಹೀಗಾಗಿ ಕೈ ಕಿಲ ಅಂತ ಇದೆ ಬಿಜೆಪಿ ಜೆಡಿಎಸ್ ಮೈತ್ರಿ 0ಯನ್ನ ಸುತ್ತುತ್ತಾ ಇದೆ.